ಸ್ವಲ್ಪ ಯಾಮಾರಿದ್ರೂ ಗ್ರಾಮಸ್ಥರ ಜೀವಕ್ಕೆ ಆಪತ್ತು. ಬಲಿಗಾಗಿ ಕಾಯ್ತಾ ಇದೆ ಓವರ್ ಹೆಡ್ ಟ್ಯಾಂಕು. ಕೊಪ್ಪಳದ ಬಂಡರಗಲ್ಲ ಗ್ರಾಮದಲ್ಲಿರುವಂಥ ಟ್ಯಾಂಕು ಶಿಥಿಲಾವಸ್ಥೆ ತಲುಪಿದ್ರೂ ತಲೆ ಕೆಡಿಸಿಕೊಳ್ಳದೆ ನಿರ್ಲಕ್ಷ್ಯವನ್ನು ವಹಿಸಲಾಗ್ತಾ ಇದೆ. 30 ವರ್ಷಗಳ ಹಿಂದೆ ನಿರ್ಮಾಣವಾಗಿರುವಂಥ ನೀರಿನ ಟ್ಯಾಂಕು ತೆರವಿಗೆ ಮನವಿಯನ್ನು ಸಲ್ಲಿಸಿದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಶಿಥಿಲಾವಸ್ಥೆಯ ಟ್ಯಾಂಕ್ ರಸ್ತೆ ಪಕ್ಕದಲ್ಲಿದ್ರೂ ಡೋಂಟ್ ಕೇರ್ ಅಂತ ಹೇಳಲಾಗ್ತಾ ಇದೆ. ಬಲಿಗಾಗಿ ಕಾಯ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಜನರು ಕೂಡ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರಂತೆ, ಗಮನಕ್ಕೂ ಕೂಡ ತಂದಿದ್ದಾರಂತೆ. ಆದರೂ ಕೂಡ ಗ್ರಾಮಸ್ಥರ ಜೀವಕ್ಕೆ ಆಪತ್ತು ಅಂತ ಹೇಳಿದ್ರೂ ಕೂಡ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ನೀವು ಗಮನಿಸ್ತಾ ಇದ್ದೀರಾ, ಇದು 30 ವರ್ಷಗಳ ಹಳೆಯ ಟ್ಯಾಂಕ್ ಆಗಿರೋದು. ಇಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ. ಯಾವಾಗ ಬಿದ್ದೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಯಾರ ಮೇಲೆ ಬಿದ್ದೋಗುತ್ತೆ ಅಂತ ಗೊತ್ತಾಗಲ್ಲ, ಯಾರ ಜೀವ ಹೋಗುತ್ತೆ ಗೊತ್ತಿಲ್ಲ. ಆದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಅಧಿಕಾರಿಗಳ ವಿರುದ್ಧ. ಅಧಿಕಾರಿಗಳು ಯಾರ್ದಾದ್ರೂ ಪ್ರಾಣ ಹೋಗಲಿ ಅಂತಲೇ ಕಾಯ್ತಾ ಇದ್ದಾರೆ ಅಂತ ಆಕ್ರೋಶದ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದು ಕೊಪ್ಪಳದ ಬಂಡರಗಲ್ಲ ಗ್ರಾಮದಲ್ಲಿರುವಂಥ ಟ್ಯಾಂಕು. ನೀವು ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಶಿಥಿಲಾವಸ್ಥೆಯನ್ನು ತಲುಪಿದೆ ಅಂತ. ನೋಡಿ, ಇದು 30 ವರ್ಷಗಳ ಹಿಂದೆ ನಿರ್ಮಾಣ ಆಗಿರುವಂಥ ನೀರಿನ ಟ್ಯಾಂಕು. ಟ್ಯಾಂಕ್ ಇರೋದ್ರಿಂದ ಸಾರ್ವಜನಿಕರಿಗೆ ಏನು ತೊಂದರೆ ಆಗತ್ತಪ್ಪ ಅಂತಂದ್ರೆ ಇಲ್ಲೇ ನೀರು ಜಾಸ್ತಿ ನೀರು ಫೋಲ್ ಆಗುತ್ತೆ. ಮೇಲೆ ತೊಳೆಯಕ್ಕೆ ಹೋಗಕ್ಕೆ ಬರಕ್ಕೆ ಕ್ಲೀನ್ ಮಾಡೋಕ್ಕೆ ಏನು ವ್ಯವಸ್ಥೆ ಇಲ್ಲ. ಹತ್ತಕ್ಕೆ ಮಾಡಕ್ಕೆ ಹೋಗಿ ಕಾಟ ಈಗ ಆಲ್ರೆಡಿ ವಾಟರ್ ಮ್ಯಾನ್ ಕ್ಲೀನ್ ಮಾಡಕ್ಕಂತೇಳಿ ಮೇಲೆ ಹೋದ ಟೈಮ್ನಾಗ ಕುಸ್ಕೊಂಡು ಬಿದ್ದು ಮೇಲಿದ್ದು ಬಿದ್ದು ತಲೆ ಹೊಡ್ಕೊಂಡು ಎಲ್ಲ ಸಮಸ್ಯೆ ಆಗೈತೆ. ಈಗ ಇದು ನೀರನ್ನು ಫೋಲ್ ಆಗುತ್ತೆ. ಇದೇ ನೀರ್ಲಿಂದ ಇಡೀ ಊರು ಜನಕ್ಕೆ ನೀರು ಹೋಗುತ್ತೆ, ಸಪ್ಲೈ ಆಗುತ್ತೆ. ಆ ಕುಡಿಬೇಕಾದ್ರೆ ಬೇಸಿಗೆ ಟೈಮ್ನಾಗ ಕಾಲರ ಮೂಲವ್ಯಾಧಿ ಹಲವಾರು ರೋಗಗಳನ್ನು ಆಲ್ರೆಡಿ ಈಗ ಅನುಭವಿಸ್ಬಿಟ್ಟಿದ್ದೀವಿ ನಾವು. ಅದಕ್ಕೆ ದಯವಿಟ್ಟು ಇದನ್ನ ಡೆಂಗಿ ಅಂತ ಜ್ವರ ಬರ್ತೈತೆ, ಏನು ಹಲವಾರು